ಹಾಸನದಲ್ಲಿ ಮತ್ತೆ ಶುರುವಾಗಿದೆ ಜಿಲ್ಲಾಧಿಕಾರಿ ವರ್ಸಸ್ ಎಚ್.ಡಿ. ರೇವಣ್ಣ ನಡುವಿನ ಯುದ್ಧ. ಹಾಸನ ಡಿಸಿ ಲತಾಕುಮಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಚ್.ಡಿ. ರೇವಣ್ಣ. ಮಾಧ್ಯಮದಲ್ಲಿ ಎಂಎಲ್ಎ ವಿರುದ್ಧ ಮಾತಾಡೋಕೆ ಅನುಮತಿ ಪಡೆದಿದ್ದಾರಾ? ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಜಿಲ್ಲಾಧಿಕಾರಿ. ಡಿಸಿ ಪರ್ಸನಲ್ ಫೋನ್ ಯಾಕೆ ಇಟ್ಕೊಂಡಿದ್ದಾರೆ? ಡಿಸಿ ದುರಹಂಕಾರ ಬಿಡಬೇಕು. ದುರಹಂಕಾರ ಇದ್ರೆ ಮನೆಯಲ್ಲಿರಲಿ. ಮಹಿಳಾ ಅಧಿಕಾರಿಗಳಿಗೆ ಡಿಸಿ ಏಕವಚನದಲ್ಲಿ ಮಾತನಾಡ್ತಾರೆ. 30 ವರ್ಷದಲ್ಲಿ 10 ಜಿಲ್ಲಾಧಿಕಾರಿಗಳನ್ನ ನಾನು ನೋಡಿದ್ದೇನೆ ಅಂತ ರೇವಣ್ಣ ಗರಂ ಮಾತು. ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಗೊತ್ತಿಲ್ಲ. ಏಕೆಂದರೆ ಅವ್ರ ಬಗ್ಗೆ ನನ್ನ ಜೀವನದಲ್ಲಿ ನಾನು 30 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿ ನೋಡಲಿಲ್ಲ. ಅದೆಲ್ಲಿಂದ ಹಿಡ್ಕೊಂಬಂದವರೋ ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿನ ಅವರ ನಿರೀಕ್ಷಾ ಮಟ್ಟಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತವೆ. ಆದರೆ ಅದು ಹೊರತುಪಡಿಸಿ ಈ ಥರ ಭಾಷೆಯನ್ನು ಉಪಯೋಗಿಸಿ ಮಾತಾಡೋದು ನನಗೆ ಅಂತಲ್ಲ, ಯಾವುದೇ ಅಧಿಕಾರಿಗಳಿಗೆ ಇದು ಸಲ್ಲ ಅಂತ ಅನಿಸುತ್ತೆ. ತಪ್ಪು ಮಾಡಿದರೆ ಸರಿಪಡಿಸ್ಕೊಳ್ಳೋದಕ್ಕೆ ಯಾರು ಬೇಕಿದ್ರೂ ಹೇಳಬಹುದು, ಆದರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಷ್ಟೇ. ನೋಡ್ರಿ, ಒಬ್ಬ ಅಧಿಕಾರಿಗೆ ಅಗೌರವಿತವಾಗಿ ಮಾತಾಡೋದು ಅಥವಾ ಅಸಂಬದ್ಧ ಶಬ್ದಗಳನ್ನು ಉಪಯೋಗ ಮಾಡೋದು, ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇರದೇ ಇರೋದು, ಇವೆಲ್ಲ ಏನಾಗ್ತದೆ, ಅವರಿಗೆ ಒಂದು ಅವ್ರಿಗೆ ಮಾನಸಿಕವಾಗಿ ಅವ್ರನ್ನ ದುರ್ಬಲ ಮಾಡಲಿಕ್ಕೆ ಒಂದು ಪ್ರಯತ್ನ ಅನಿಸುತ್ತೆ. ಖಂಡಿತ ನಾವು ದುರ್ಬಲರು ಆಗಲ್ಲ, ನಾವು ದುರ್ಬಲರು ಇಲ್ಲ, ಮೊದಲು ಹೇಳ್ಬಿಡ್ತಾನೆ ಆಯ್ತಲ್ಲ. ಇಂಥ ನಿಯಮಾನುಸಾರ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತ ನಾನು ಅದನ್ನೆಲ್ಲ ಗಾಳಿ ತೂರಿ ನಮ್ಮ ಗೌರವವನ್ನು ಧಕ್ಕೆ ತರುವಂತ ಕೆಲಸ ಮಾಡಿ. ನಾನು ಫೋನ್ ಮಾಡಲ್ಲ ಇತ್ತಲ್ಲ ಅಂದ್ರೆ ಹೇಗೆ ಹೇಳ್ತಾ ಇದ್ದು? ಯಾಕೆ ಪರ್ಸನಲ್ ಫೋನ್ ಯಾಕೆ ಇಟ್ಕೊಂಡವ್ರು? ಯಾರ್ಯಾರಿಗೆ ಮಾಡಕ್ಕೆ ಇಟ್ಕೊಂಡವ್ರು? ಪರ್ಸನಲ್ ಫೋನ್ ಯಾಕೆ ಬೇಕು ಇವ್ರಿಗೆ? ಪರ್ಸನಲ್ ಫೋನ್ ಯಾಕೆ ಇಟ್ಕೋಬೇಕು? ಅವ್ರು ಹೇಳ್ತಾರೆ, ಸರ್ ನೀವು ಈ ಫೋನ್ ಮಾಡಬೇಡಿ ಸರ್, ಆಫೀಸ್ ಫೋನ್ ಪರ್ಸನಲ್ ಫೋನ್ ಮಾಡಿ ಅಂತಾರೆ. ಯಾರು ಶಶಿ, ಯಾರಪ್ಪ ಅವರು? PA. ಈ ಫೋನ್ ರೆಕಾರ್ಡ್ ಆಗುತ್ತೆ ಸರ್, ಪರ್ಸನಲ್ ಫೋನ್ ಮಾಡಿ ಸರ್ ನೀವು ಇರ್ತಾರೆ. ಅದು ಮಾಡಿದೆ, ಆತನ ಕೈಲೂ ಮಾಡಿಸ್ತೇ ನಾವು. ಅದಕ್ಕೆ ಅದಕ್ಕೆ 1 ವರ್ಷದಿಂದ ಹೋಗೋದು ಬಿಟ್ಬಿಟ್ಟಿದ್ವಿ. ನಾವು ಆಫೀಸ್ ಹೊರಗೆ ನಾನು ಹೋಗಿಲ್ಲ. 2 ಸಾರಿ ಹೋದೆ. ಗೌರವ ಕೊಡದು ಹೋದಾಗ ನಾವೇನು ಮಾಡಬೇಕು ಹೇಳಿ? ನಾನು ನೇರವಾಗಿ ಹೇಳ್ತೀನಿ, 30 ವರ್ಷ ನಾನು ಡಿಸಿಗಳು 16 ಜನ ಡಿಸಿಗಳು ನೋಡಿದ್ದೀನಿ. 10 ಜನ ಡಿಸಿಗಳ ಹತ್ರ ಕೆಲಸ ಮಾಡಿದಂಥ ಅವ್ರ ಆಫೀಸಲ್ಲಿ ಸುಬ್ರಹ್ಮಣ್ಯ ಅಂತ ಬ್ರಾಹ್ಮಣರು ಅವ್ರನ್ನೇ ಓಡಿಸ್ತಾರೆ ಅಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.